ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ರಾಜ್ಯ ಸರ್ಕಾರ ಗ್ರಾಮೀಣ ವೈದ್ಯರಿಗೆ ಪಿಎಂಪಿ ಮತ್ತು ಫಸ್ಟ್ ಏಡ್ ಪ್ರಮಾಣ ಪತ್ರ ನೀಡಲು ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಸಂಘ ಮತ್ತು ವೀರ ಕನ್ನಡಿಗರ ಸೇನೆ ವತಿಯಿಂದ ನಗರದ ಜಿಲ್ಲಾ ಅಧಿಕಾರಿಗಳ ಕಚೇರಿ ವಿಧಾನಸೌಧ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುಮಾರು ನೂರಾರು ಗ್ರಾಮೀಣ ವೈದ್ಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಗ್ರಾಮೀಣ ವೈದ್ಯರ ಮೇಲಿನ ಕಿರುಕುಳ ತಡಿಲೇಬೇಕು. ಗ್ರಾಮೀಣ ವೈದ್ಯರ ಮೇಲಿನ ಕಿರುಕುಳ ತಡಿಲೇಬೇಕು. ಗ್ರಾಮೀಣ ವೈದ್ಯರಿಗೆ ಆಂಧ್ರ ಮಾದರಿಯಲ್ಲಿ ಸರ್ಟಿಫಿಕೇಟ್ ಕೊಡಲೇಬೇಕು. ಗ್ರಾಮೀಣ ವೈದ್ಯರಿಗೆ ಆಂಧ್ರ ಮಾದರಿಯಲ್ಲಿ ಪಿಎಂಪಿ ಪ್ರಮಾಣ ಪತ್ರ ನೀಡಲೇಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು. ಗ್ರಾಮೀಣ ವೈದ್ಯರ ಮೇಲಿನ ಕಿರುಕುಳ ತಡಲೇಬೇಕು. ಗ್ರಾಮೀಣ ವೈದ್ಯರಿಗೆ ಪಿಎಂಪಿ ಪ್ರಮಾಣ ಪತ್ರ ನೀಡಲೇಬೇಕು. ಗ್ರಾಮೀಣ ವೈದ್ಯರಿಗೆ ಪ್ರಮಾಣ ಪತ್ರ ನೀಡಲೇಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗ್ರಾಮೀಣ ವೈದ್ಯರ ಸಂಘಕ್ಕೆ, ವೀರ ಕನ್ನಡಿಗರ ಸೇನೆಗೆ, ಬೇಕೇ ಬೇಕು. ಗ್ರಾಮೀಣ ವೈದ್ಯರಿಗೆ ಪ್ರಮಾಣ ಪತ್ರ ನೀಡಲೇಬೇಕು. ಆಂಧ್ರ ಮಾದರಿಯ ಪ್ರಮಾಣ ಪತ್ರ ಕರ್ನಾಟಕದ ವೈದ್ಯರಿಗೆ ನೀಡಲೇಬೇಕು. ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು. ಗ್ರಾಮೀಣ ವೈದ್ಯರ ಮೇಲಿನ ಕಿರುಕುಳ ತಡಿಲೇಬೇಕು. ಗ್ರಾಮೀಣ ವೈದ್ಯರಿಗೆ ಕಿರುಕುಳ ನೀಡಲೇಬಾರದು. ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ. ನಂತರ ಮಾತನಾಡಿದ ವಿಕೆಎಸ್ ಪ್ರಮುಖ ಶ್ರೀ ಅಮೃತ ಪಾಟೀಲ್ ಮಾತನಾಡಿ, ಪಕ್ಕದ ಆಂಧ್ರ ಮಾದರಿಯ ಪ್ರಮಾಣ ಪತ್ರ ನಮ್ಮ ರಾಜ್ಯದಲ್ಲೂ ಸರ್ಕಾರ ನೀಡಬೇಕು ಎಂದು ಹೇಳಿದರು. ನಂತರ ಮಾತನಾಡಿದ ಗ್ರಾಮೀಣ ವೈದ್ಯರು ತಮ್ಮ ಇತರ ಬೇಡಿಕೆಗಳು ಸರ್ಕಾರ ಬೇಗ ಪೂರೈಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಪಡ್ತಕ್ಕಂಥ ನಮ್ಮ ಬೇಡಿಕೆ ಏನೆಂದರೆ, ತಲಾಂತರವಾಗಿ ಸುಮಾರು 40-50 ವರ್ಷದಿಂದ ಅಜ್ಜ ಮುತ್ತಜ್ಜನ್ನು ಹಿಡ್ಕೊಂಡು ಹಳ್ಳಿಯ ಗಡಿಗಾಡು ಪ್ರದೇಶಗಳಲ್ಲಿ ಮತ್ತು ಹಳ್ಳಿಯ ಭಾಗದಲ್ಲಿ ಹಳ್ಳಿಗಳಲ್ಲಿ ಏನದ ಇವತ್ತು ಅವರ ನಾಗರಿಕರ ಮನೆ ಬಾವಿಲಿ ಹೋಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಗ್ರಾಮೀಣ ವೈದ್ಯರಿಗೆ ಏನದ ಇವತ್ತು ನೋಟಿಸ್ ನೀಡೋದು, ದಂಡ ವಿಧಿಸೋದು, ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮಾನ್ಯ ಆರೋಗ್ಯ ಸಚಿವರು ಕೂಡ ನಕಲಿ ವೈದ್ಯರಿಗೆ ಕಡಿವಾಣ ಹಾಕ್ರಿ ಅಂತ ಹೇಳ್ತಾ ಇದ್ದೀರಿ. ದಯಮಾಡಿ ಗ್ರಾಮ ಪಂಚಾಯತ್ ಹಿಡಿದುಕೊಂಡು, ಜಿಲ್ಲಾ ಪಂಚಾಯತ್ ಹಿಡಿದುಕೊಂಡು, ಮಹಾನಗರ ಪಾಲಿಕೆ ಹಿಡಿದುಕೊಂಡು MLA MP ವರೆಗೂ ಕೂಡ ಅವರು ನಕಲಿ ವೈದ್ಯರ ಮತ ಬೇಕು ನಿಮಗೆ. ಬಟ್ ಈಗ ಯಾಕೆ ನಕಲಿ ವೈದ್ಯರು ಅಂತೀರಿ? ದಯಮಾಡಿ ನಕಲಿ ವೈದ್ಯರೆಲ್ಲ ಸೇವೆಯನ್ನು ಮಾಡ್ತಕ್ಕಂಥ ಹಳ್ಳಿ ಜನರ ಪಾಲಿಗೆ ಅವ್ರು ಒಂಥರ ದೇವರಿದ್ದಂಗೆ 100-200ಗೋಸ್ಕರ ಏನದ ತಮ್ಮ ಜೀವನ ಬದಿಗಿತ್ತು. ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಪ್ಯಾಕೇಜ್ ಇತ್ತು. 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ರೈತರಿಗೆ ಆಗ್ತದ, ಕೂಲಿ ಕಾರ್ಮಿಕರಿಗೆ ಆಗ್ತದ. ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ವೈದ್ಯರೇನದ ಮನೆ ಬಾಗಿಲು ಕೂಡ ಹೋಗಿ ಅವರ ಜೀವನ ಲೆಕ್ಕಿಸದೆ ಏನದ 100-200ಗೋಸ್ಕರ ಅನ್ನೋದು ಇವತ್ತು ಸೇವೆಯನ್ನು ಮಾಡಿ ಜನರ ಪ್ರಾಣವನ್ನು ಉಳಿಸಿದ್ದಾರೆ. ಹೆಮ್ಮಾರಿ ಒಂದು ವೇಳೆ ಹಳ್ಳಿಯಾಗಿ ಇವರು ಏನೋ ತಡೆದಿದ್ದಿಲ್ಲ ಅಂದ್ರೆ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಇವತ್ತು ಯಾವುದೇ ನಗರದಲ್ಲಿ 30 ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಖಾಸಗಿ ಆಸ್ಪತ್ರೆ ಇರ್ಬೋದು, ಹಳ್ಳಿಯಲ್ಲಿ ಇವ್ರು ಏನಾದ್ರು ತಡೆದಿಲ್ಲ ಅಂದ್ರೆ ರಾಶಿಗಟ್ಟಲೆ ಹೆಣ ಬೀಳ್ತೀವಿ. ಮೊದಲೇ ಆಕ್ಸಿಜನ್ ಆಮ್ಲಜನಕ ಸಿಗ್ತಾ ಇದ್ದಿದ್ದಿಲ್ಲ, ಬೆಡ್ಗಳ ಕೊರತೆ ಇತ್ತು. ಇವರೇ ಅಲ್ಲಿ ಕಂಟ್ರೋಲ್ ಮಾಡ್ಯಾರ. ಇವರೇ ಏನದ ಜನರ ಪ್ರಾಣ ಉಳಿಸ್ಯಾರ, ಜನರ ದುಡ್ಡು ಉಳಿಸ್ಯಾರ. ಅದಕ್ಕೆ ಇವತ್ತು ಅವ್ರಿಗೆ ಏನದ ಕಿರುಕುಳ ನೀಡಬೇಡ್ರಿ. ಯಾವ ವೈದ್ಯ ತನ್ನ ವಿದ್ಯೆಯನ್ನು ಬಿಟ್ಟು ಇವತ್ತು ಅತಿ ಹೆಚ್ಚು ಹಣಕಾಸಿಗಾಗಿ ಅಥವಾ ಶಾಣ್ಯತಲಿಂದ ಅತಿ ಬುದ್ಧಿವಂತಗಾಗಿ ಏನಾದರೂ ಅನಾಹುತ ಮಾಡಿದ್ರೆ ಆ ವೈದ್ಯನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ. ಅದಕ್ಕೆ ನಮ್ಮದು ವಿರೋಧವಿಲ್ಲ, ಬೆಂಬಲದ ಸಂಘ. ಬಟ್ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ
ತಮ್ಮ ಸಹಕಾರ ಬೇಕಂತೇಳಿ ನಾನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಏನಾದರೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ವೈದ್ಯರಿಗೆ ನೋಟಿಸ್ ನೀಡೋದಾಗಲಿ, ಕಿರುಕುಳ ಕೊಟ್ಟರೆ ನಾವು ಅಮೌನ ಉಪವಾಸ ಧರಣಿ ಸತ್ಯಾಗ್ರಹ ಮತ್ತು ಎಲ್ಲಿ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಮನೆ ಎದುರು ಹಾಕೋತೀವಿ, ಸಂಬಂಧಪಟ್ಟ ಶಾಸಕರ ಮನೆ ಎದುರು ಹಾಕೋತೀವಿ, ಮತ್ತು ಜಿಲ್ಲಾ ಆಡಳಿತ ಎದುರು ಕೂಡ ಮತ್ತು ಜಿಲ್ಲಾ ಆರೋಗ್ಯ ಆಡಳಿತ ಎದುರು ಕೂಡ ನಾವು ಉಪವಾಸ ಹೆಂಡ್ರು ಮಕ್ಕಳ ಸಮೇತ ಅನ್ನೋದು. ಯಾಕಂದ್ರೆ ಇವ್ರು ಇಡೀ ಕುಟುಂಬವನ್ನೇ ಮಕ್ಕಳ ಶಾಲೆ ಎಲ್ಲ ಖರ್ಚು ಹಿಡ್ಕೊಂಡು ಇವ್ರು ಮಾಡ್ತಕ್ಕಂಥ ಗ್ರಾಮೀಣ ವೃತ್ತಿ ಮೇಲಿದೆ. ಅಂಥವ್ರ ಮೇಲೆ ಇವತ್ತೇನದ ಬರೀ ಹೇಳ್ತಕ್ಕಂಥ ಕೆಲಸ ಬೇಡ. ಯಾವ ವೈದ್ಯ ತಪ್ಪು ಮಾಡ್ತಾನೆ ಆ ವೈದ್ಯನ ಮೇಲೆ ಕೇಸ್ ಮಾಡಿರಿ. ಯಾರು ಬೇಡ ಅಂತೀವಿ? ಇಡೀ ವೈದ್ಯರಿಗೆ ಬೇಡ, ಇಡೀ ಗ್ರಾಮೀಣ ವೈದ್ಯರು ಮಾಡಬೇಡಿ. ನನ್ನ ವಿನಂತಿ ಇದೆ. ಅದಕ್ಕೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ಉಸ್ತುವಾರಿ ಸಚಿವರು ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀವಿ. ಆರೋಗ್ಯ ಸಚಿವರು ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಕಿರುಕುಳವನ್ನು ಇಲ್ಲಿಗೆ ನಿಲ್ಲಲಿ. ಗ್ರಾಮೀಣ ವೈದ್ಯರು ಬೆನ್ನೆಲುಬಾಗಿ ನಿಂತ್ಕೊಳ್ರಿ. ತಪ್ಪು ಮಾಡಿದಂಥ ವೈದ್ಯನ ಮೇಲೆ ಮಾತ್ರ ಕ್ರಮ ಕೈಗೊಳ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 15 ದಿವಸ ಗಡುವು ಕೊಡ್ತಾ ಇದ್ದೀವಿ. ಇಲ್ಲಾಂದರೆ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಉಗ್ರವಾರ ಹೋರಾಟಗಳಿಬೇಕಾಗ್ತದೆ. ಇಡೀ ಗ್ರಾಮೀಣ ವೈದ್ಯರು ಇಡೀ ಭಾರತ ದೇಶದಂತಾರ, ಬರೀ ಕಲಬುರಗಿ ಜಿಲ್ಲೆ ಅಲ್ಲ, ಕರ್ನಾಟಕ ಜಿಲ್ಲೆದಂತಾರ ಲಕ್ಷಾಂತರ ಜನ ವೈದ್ಯರಿದ್ದಾರೆ. ದಯಮಾಡಿ ಇವ್ರು ಯಾರ ಅಂತೇಳಿ, ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವೇನಾದರೂ ಹೋಗಿ ಭೇಟಿ ಕೊಡ್ರಿ. ಅಲ್ಲಿ ಯಾವ ರೀತಿ ಹಾಸಿಗೆ ವ್ಯವಸ್ಥೆ ಇದೆ, ದುರ್ವ್ಯವಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ವೈದ್ಯರಲ್ಲಿ ಟೈಮಿಗೆ ಬರ್ತಾರೆ, ಯಾವ ಟೈಮಿಗೆ ಹೋಗ್ತಾರೆ, ಸಿಸ್ಟರ್ ಯಾವ ರೀತಿ ಬರ್ತಾರೆ, ಮೆಡಿಸಿನ್ ಯಾವ ರೀತಿ ಅವು ಮೊದಲು ಚೆಕ್ ಮಾಡಿರಿ. ಅವೆಲ್ಲ ಸರಿಪಡಿಸ್ರಿ. ಇವ್ರು ಯಾಕೆ ಕೊಟ್ಕೊಳ್ತಾರೆ? ದಯಮಾಡಿ ಅದನ್ನು ಸರಿಪಡಿಸಿ ಜನರಿಗೆ ಸೇವೆ ನೀಡ್ರಿ. ವೈದ್ಯರಿಗೆ ಅನ್ನೋದು ಬೆನ್ನೆಲುಬು ನಿಂತ್ಕೊಳ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪರಿಸ್ಥಿತಿ ಗಂಭೀರ ಇರ್ತದೆ. ದುಡಿಯೋತಾಗ ನಮಗೆ ಸಿಗಂಗಿಲ್ಲ. ಡಾಕ್ಟ್ರ್ ಬಂದು ನೋಡ್ಲಿಕ್ಕತ್ರ ಯಾಕೆ ನೋಡ್ಬಿಡ್ತಾರೆ ಗೌರ್ಮೆಂಟ್? ಅದು ಬೇಕಲ್ಲ. ನಾವು ಇಲ್ಲಿ ಗುಲ್ಬರ್ಗಾಗೆ ಬಂದು ಕಲಬುರಗಿಗೆ ಬಂದು ನಾವು ಮಾಡ್ಬೇಕಂದ್ರೆ 5,000 6,000 ಎಲ್ಲಿ ತಗೋರಿ ನಾವು? ಫಸ್ಟ್ ಮೊಳಗತ್ತಕ್ಕೆ ಮಾಡಿ ಚಂಜಿ ಮಾಡ್ಬೇಕಂದ್ರೆ ಚಂಜಿ ಗ್ಯಾಣಿ ಇರಲ್ಲ, ಮುಂದೆ ಉಪ್ಪಿರಲ್ಲ. ಅದಕ್ಕೆ ಪರಿಸ್ಥಿತಿ ಯಾರು ಹುಡುಕೊಡೋರು? ನಮ್ಗೆ ಗೌರ್ಮೆಂಟ್ ಹುಡುಕೊಡ್ಬೇಕು, ಹೊರಗಿನವ್ರು ಹುಡುಕೊಡ್ಬೇಕು. ಅದಕ್ಕೆ ನಮಗೆ ನ್ಯಾಯ ಬೇಕೀಗ. ಗೌರ್ಮೆಂಟ್ ಈಗ ಏನದ ಡಾಕ್ಟರ್ ಸಾಬ್ರು ಇರಲ್ಲ, ಹಳ್ಳಿ ಊರಿಗೆ ಬಂದ ಕೇಸಿಂದ ಏನು ನಮಗೆ ಇಂತಜಾಮ್ ಮಾಡ್ತಾರೆ ಅವ್ರಿಗೆ ಇಂತಜಾಮ್ ಮಾಡ್ಬೇಕು. ಅದ್ರ ದಶಿಂದ ನಾವು ಎಲ್ಲ ಕೇಳ್ಕೊಳ್ಕತ್ತಿದ್ದೆ, ಬೇಡ್ಕೊಳ್ಕತ್ತಿದ್ದೆ. ಗೌರ್ಮೆಂಟ್ ಏನು ಮಾಡ್ತದೆ ನೋಡೋರಿ. ಇದು ಮಾಡಲಿಲ್ಲ, ನಮ್ದು ಏನು ಮಾಡಲಿಲ್ಲ ಅಂದ್ರೆ ಹಳ್ಳಿ ಊರ ಸುತ್ತ ಊರ ಕಲಬುರಗಿ ಪೂರ ತರಲಿಲ್ಲಪ್ಪ ಅಂದ್ರೆ ನಮ್ಮ ಹೆಸರೇ ಅಲ್ಲ. ಆ ಕದರ್ ನಂಬಲ್ಲಿ ಬಡ್ರಿದ್ರಲೇಕ ನಮ್ಮ ಮನೆ ಜೋಳ ಇಲ್ಲ, ಅಲ್ಲೇ ಕಟ್ಗೆ ಇಲ್ಲ ನಮಗೆ ಹಾಕಲಿಕ್ಕೆ. ಅಂದ್ರೆ ನಂಬಲ್ಲಿ ಧೈರ್ಯ ಅದ ಮಾಡ್ಬೇಕಂಬದು. ನಮ್ಮ ಹೆಸರು ಭಾಗೀರಥಿ. ವೈದ್ಯ ಡಾಕ್ಟರ್ ಮೋಹನ್ ಪವಾರ್ ಅಂತ. ನಾನು ಗ್ರಾಮೀಣ ವೈದ್ಯ ಡಾಕ್ಟರ್ ಮೋಹನ್ ಪವಾರ್ ಅಂತ. ಇವತ್ತು ಸಭೆ ಸೇರಿರೋದ ಉದ್ದೇಶ ಮಾನ್ಯ ಜಿಲ್ಲಾಡಳಿತಾಧಿಕಾರಿಗಳಾಗಿರುವಂಥ DC ಮೇಡಮ್ ಅವರಿಗೂ ಅವರ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ನಾವು ಒಂದು ಮನವಿ ಪತ್ರವನ್ನು ಇವತ್ತು ಸಲ್ಲಿಸಕ್ಕೆ ಬಂದಿರೋದು. ನಮ್ಮ ಅಳಲನ್ನು ನಾವು ತೋಡ್ಕೊಳ್ಳೋಕೆ ಬಂದಿರೋದು. ಏನದು ಅಳಲು? ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಮನೆ ಹೋಗಿ ಮನೆ ಬಾಗಿಲಿಗೆ ಹೋಗ್ತಿದ್ರೆ ನಾವು ಜನರ ಸೇವೆಯನ್ನು ಮಾಡ್ತಕ್ಕಂಥ ವೈದ್ಯರಾಗಿದ್ದೀವಿ. ನಾವು ಯಾವುದೇ ಥರ MBBS MD BHMS ಅಂತ ಯಾವುದೇ ಸರ್ಟಿಫಿಕೇಟ್ ನಮ್ಮಲ್ಲಿ ಇಲ್ಲ. ನಾವು ಫೇಕ್ ಡಾಕ್ಟರ್ಸೇ, ನಿಜ ಒಪ್ಕೊಳ್ತೀವಿ. ಬಟ್ ಪಾರಂಪರಿಕವಾಗಿ ತಲಾಂತರಗಳಿಂದ 20, 30, 40 ವರ್ಷಗಳಿಂದ ಹಳ್ಳಿಗಳಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಬಂದವರು. ಇದೇ ಸೇವೆಯನ್ನು ಗುರುತಿಸಿ ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ PMP ಅಂತ ಒಂದು ಸರ್ಟಿಫಿಕೇಟ್ ಸಹ ಅಲ್ಲಿದ್ದ ಸರ್ಕಾರ ಅಲ್ಲಿ ಪ್ರಾಕ್ಟೀಸ್ ಮಾಡುವಂಥ ವೈದ್ಯರಿಗೆ ಈಗಾಗಲೇ ನೀಡಿನೂ ಆಗಿದೆ. ಸೊ ಅದೇ ಮಾದರಿಯಲ್ಲಿ ಈಗ ಆಂಧ್ರ ಸಹ ನಮ್ಮ ಭಾರತ ದೇಶದಲ್ಲೇ ಇದೆ. ಅದೇ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಕ್ಟೀಸ್ ಮಾಡುವಂಥ ವೈದ್ಯರಿಗೆ ಗುರುತಿಸಿ ಅದೇ ಥರ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಸ್ ಮಾಡೋಕ್ಕಂತ ಒಂದು ತಾವು ಸರ್ಟಿಫಿಕೇಟ ಮಾಡಿಕೊಡಬೇಕು ಅಂತ ಕರೆ ನಮ್ಮದೊಂದು ಮನವಿ ಆಗಿರ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಳ್ಕೊಂಡಿವಿ. ಮಾನ್ಯ ಉಸ್ತುವಾರಿ ಸಚಿವರು ನಾವು ಈಗಾಗಲೇ ಲೆಟ್ರನ್ನು ಕೊಟ್ಟಿರೋದು. ಆಂಧ್ರ ಮಾದರಿಯಲ್ಲಿ ನಮಗೂ ಒಂದು ಬದುಕಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ನಮ್ಮದೊಂದು ಕಳಕಳಿಯ ಮನವಿ ಆಗಿರ್ತದೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಹ ಆಂಧ್ರ ಮಾದರಿಯಲ್ಲಿ ನೋಡಿಕೊಂಡು, ಆಂಧ್ರಲ್ಲಿ ಅವಾಗ YS ರಾಜಶೇಖರ ರೆಡ್ಡಿ ಅವರಿದ್ದಾಗ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಾಗ ಅವರು RMP PMP ಅಂತ ಒಂದು ಸರ್ಟಿಫಿಕೇಟ್ ಸಹ ಇಶ್ಯೂ ಮಾಡಿರೋದು. ಅದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡುವಂಥ ವೈದ್ಯರಿಗೂ ಕೊಟ್ಟರೆ ಭಾಳ ನಾವು ಚಿರಋಣಿ ಆಗಿರ್ತೀವಿ ಅಂತ ಈ ಸಭೆಯ ಮುಖಾಂತರ ಎಲ್ಲ ವೈದ್ಯರ ವತಿಯಿಂದ ನಾವು ಕಳಕಳಿಯ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೊಳ್ತೀವಿ. विलेज से आए हुए हैं। विलेज का हाल क्या है
ये सिटी वालों को नहीं मालूम। रात के 12 बजे 2 बजे 3 बजे हम डिलीवरी करें। मेरे को 90% डिलीवरी में नॉर्मल डिलीवरी किया शुल्क लेके। आज मिनिस्टर लोग हमको दबा रहे हैं। इन मिनिस्टरों को पूछो उनको डिलीवरी कौन करे, कि दवाखाने हुआ क्या घर में हुआ, घर में हो तो हम लोग इंजेक्शन दिए, तो आज वो भूल गए अपने बचपन को। आज वही हाल देहाता हूँ, तुम छोड़ के चले गए सिटी में। अब हाल ज़रूरत है, किसान परेशान है, बारिश नहीं है, खर्चा बहुत हो गया है, रो रहे हैं जाने के वास्ते, मेरे पास पैसे नहीं इंजेक्शन के वास्ते, 10 रुपये दी गोलियाँ दो बोल रहे। ये हालत परिस्थिति हो गई। अब सिटी वालों को क्या हो रहा, बंद करो, ठीक है, बंद करने की अवेलेबल रखो, ना कि MBBS डॉक्टर लेडीज़ को 24 आवर सर्विस दो। हम खुद घर को जाते हैं, हम लोग को बंद कर देते और हमको जॉब दो, हमको नौकरी दो, हम खुद खदमत अंजाम देंगे। हमको कुछ तो तनख्वाह दो, हम वही सिटी में 24 सर्विस देंगे, जिस सर्विस भी देंगे। रात में पैसा उठ के 24 सर्विस आप हमारे हम सब मिलकर 24 सर्विस आप देंगे। हमको सारा जो ये देश में हम देशवासी हैं, देशवासी खिदमत करें, पैसे लूटेंगे नहीं गए हम लोग। चुका से स्कैनिंग करो, वो स्कैनिंग करो, सिटी स्कैनिंग करो, हम कभी भेजे नहीं। ये हाथ पकड़ के बदले कभी ब्लड से देखे नहीं हम लोग, खाली मुंह देखे जबान देखे मेरा कहते हैं टाइफाइड आइए ले जाओ बोलते रहते। तो ये सिटी वाले 100,000 में गोली देता हूँ, 2 फीट एमजी में देते हम लोग। क्यों रिएक्शन को हम बदनाम होंगे बोल के, इसमें इलाज हो रहा हमारा। पर आप लोगों से निवेदन है गवर्नमेंट से भी, आप लोगों से भी, कि सब हमारा साथ दीजिए, देहातों साथ दीजिए। हल्दी से दिल्ली बना है, शहर बना है, हल्दी को दबाएंगे तो भी बर्बाद हो जाएंगे। गरीबों के बदुआ मत लीजिए, आप गरीबों की दुआ लीजिए। ऊपर वाला देख रहा है जुल्म कितना हो रहा है। अब बारिश बराबर नहीं है, गरीब परेशान है, लिट्टी खाने खा रहे हैं। अब आपसे निवेदन दरखास्त है आप मीडिया के जरिए से कि पैगाम दो कि हम मिनिस्टर समझ दे, हम कुछ है कम से कम है। अब लोगों को हम बुलाओ, क्या तजुर्बा है। हमारे ग्राम पंचायत अध्यक्ष पलाश पूछे कितने शासन कर रहा है, इनके जरिए कितने पेशेंट मरे, वो तो पूछो कम से आके। अगर बात हमसे हम पे इल्ज़ाम लगाओ, हमको क्या कह रहा है, फांसी चढ़ा दो है तो वो भी चीज़ के लिए हम तैयार है। हम 24 से बड़ा से दरखास्त से आप लोग हाथ जोड़ के अपील करता हूँ कि आप लोग मेहनत करें, हम जो मेहनत कर रहे हैं उसको कबूल करो, हमारा साथ दो, यही हमारी कामयाबी है। हमको कुछ ना कुछ ट्रेनिंग दो, जैसे आंध्रा प्रदेश चल रहा है, हमको भी है, तो इस तरह हम देंगे तो हम भी काम करेंगे। अब हमारे आंदोलन तो आइंदा करें, हमारी औलाद नहीं है करने वास्ते ही है, हम लास्ट हैं, दी एंड है। हमारे ನಮ್ಮ ಮಕ್ಕಳು ಯಾರು ಬರಲಾಗಿರೋ ಮುಂದಿಗೆ ನಾವೇ ಲಾಸ್ಟಿಗೆ, ನಮ್ಗೆ ಸಹಾಯ ಕೊಡಿ ಅಷ್ಟೇ. ಇಷ್ಟೇ ಬೇಡ್ಕೋತೀನಿ ಚಾನಲ್ಗಳಿಂದ ನಾನು ಧನ್ಯವಾದಗಳು ಎಲ್ಲರಿಗೆ. ನಂತರ ಶ್ರೀ ಅಮೃತ ಪಾಟೀಲ ಸಿರನೂರ್ ಮತ್ತು ಗ್ರಾಮೀಣ ವೈದ್ಯರು ಸೇರಿ ಜಿಲ್ಲಾ ಅಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಿದರು.